ನಿನಗೇನಾಯ್ತು ಉತ್ತರ ಇಲ್ಲ ಸೂರ್ಯ ಎರಡು ಬಾಗಿಲು ನಿನಗೆ ಸುರಕ್ಷಿತ. ಏನಂದರೆ ಈ ಮನೆ ಒಳಗೆ ನಿನಗೇನಾಯ್ತು ಅದನ್ನು ಸಾಯತಕ್ಕ ಶನಿ ಕಾಟ ಬದುಕೋದು ಯಾವಾಗ ಅನ್ನಂಗಾತು. ಅರ್ಥವಾತ? ಇಲ್ಲಿಗೇನೈತೆ ಇಲ್ಲಿಗೆ 1.5 ವರ್ಷ 2 ವರ್ಷದಿಂದನ ಪೂರ ನೀವು ಕೂಡಿಕಿದ್ದೆಲ್ಲ ಕಳ್ಕೊಂಬತ್ತಾ ಇದ್ದೀರ. ಆದಾಯ ಇಲ್ಲ, ಖರ್ಚುಗಳೇ ಜಾಸ್ತಿ. ಈ ಆಸ್ಪತ್ರೆ ಆ ಆಸ್ಪತ್ರೆ ಈ ಪಂಡಿತರು ಆ ಪಂಡಿತರು ಈ ಗುರುಗಳು ಯಾವುದು ಏನೈತೋ ಎಲ್ಲ ಕೂಡಿಟ್ಟಂಥ ಹಣ ವೇಸ್ಟು. ನಮ್ಮ ನಿಮಗೇನೈತೋ ಸಮಯಕ್ಕೆ ಏನೈತೋ ಸಮಸ್ಯೆ ತಕ್ಕ ಪರಿಹಾರ ಹುಡುಕ್ತಾ ಇಲ್ಲ, ಸಮಯಕ್ಕೆ ತಕ್ಕನಾಗ ಏನೈತೋ ದಾರಿ ಹೋಗ್ತಾ ಇಲ್ಲ. ನೀವು ಇವತ್ತು ಇಷ್ಟು ಗಂಟೆಗೆ ಇಷ್ಟು ದಾರಿ ಹೋಗ್ಬೇಕು ನಾನು, ನೀವೇನಂದ್ರೆ ಕಿಲೋಮೀಟ್ರ್ ಅಂತೀರ, ಇಷ್ಟು ಗಂಟೆಗೆ ಇಷ್ಟು ಕಿಲೋಮೀಟ್ರ್ ಜರ್ನಿ ಮಾಡ್ಬೇಕು ಅಂತೀರ. ನಿನ್ನ ಸಮಯನ ತಕ್ಕದು ಇಷ್ಟು ಗಂಟೆಗೆ ಏನೈತೋ ಇಷ್ಟು ದಾರಿ ನೀನು ಹೋಗ್ಬೇಕು, ನಡಿಬೇಕು. ಅಷ್ಟು ದಾರಿ ನೀನು ಹಿಂದ್ಕಾಕಿ ಹೋದಾಗ ನಿನಗೆ ಜಯ ಸಿಗುತ್ತೆ. ನಿಮ್ದೇನೈತೆ ಇಲ್ಲಿಗಲೇ ಸುಮಾರು ಏನೈತೋ 39-40ಕ್ಕೆ ಬಿದ್ದೈತಿ ನಿನ್ನ ವಯಸ್ಸು. ನಿಜನಪ್ಪ. ಇನ್ನು ಇರೋದ್ರಾಗ ನೆಮ್ಮದಿಯಾಗಿರೋಣ ಅಂದರೆ ನೆಮ್ಮದಿ ಇಲ್ಲ. ಇನ್ನೂ ಈಗಲೂ ನಮಗೇನೈತೆ ನರಳಾಟವೇ ನನ್ನ ಲೆಕ್ಕ ಆಗೈತಿ. ಏನೈತೆ ನೆಮ್ಮದಿಯಾಗಿರೋಬೇಕಾದಾಗ ಈ ನರಳಾಟ ಒಂದಿಷ್ಟು ಬಗೆಹರಿಸ್ಕೊಡ್ತೀನಿ ನೋಡಪ್ಪ. ಆ ಮಗಳನ್ನ ಹೆಂಗೆ ಸಾಕತ್ತ ಈಗ ಇವಳನ್ನೂ ಹಂಗೆ ಸಾಕ್ಬೇಕಾಗುತ್ತೆ. ಅರ್ಥವಾತ? ನಿಮ್ಗೀಗ ಆಧಾರ ಸ್ತಂಭನೇ ಅವಳು, ಮಗನೂ ಅವನೇ ಮಗಳು ಅವಳೇ. ಇದನ್ನು ಒಂದೇ ಕಣ್ಣಿರೋದು ಈಗ ನಿನಗೆ, ಒಂದು ಕಣ್ಣಿಗೆ ನೋಡ್ಬೇಕು ನೋಟನ, ಅಲ್ವನಪ್ಪ? ಈಗ ಆ ಕಣ್ಣ ನೋಟ ನೋಡ್ತಾ ಇದ್ದೆ, ಅದರಲ್ಲೇ ಸುಖ ಪಡ್ಬೇಕು. ಎಲ್ಲ ಪ್ರಪಂಚನೂ ಒಂದೇ ಕಣ್ಣಾಗ ನೋಡ್ತಾ ಇದ್ದೆ. ಮಾಡಿದ್ರು ನೀನು ಏನು ಮಾಡಿದೆ ಅಂತೇಳಿ ತಿರ್ಗಾ ಈಗ ಬರೋಕೆ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಮಾಡಿ ಅಂತ. ನಿಂದು ಒಂದೇ ಮನೆ ಅಂತಲ್ಲ, ಎಲ್ಲ ಕುಟುಂಬದ ತಾಯಿ ತಂದೆನ ಮಕ್ಳುಗಳು ಏನೈತೆ ನೀನು ಎಷ್ಟೇ ಮಾಡಿರೂ ನೀನು ಮಾಡಿಲ್ಲ ಅಂತಲೇ ಹೇಳೋದು. ಅರ್ಥವಾತಾ? ಅವು ಮಕ್ಕಳು ಅನ್ನೋಕ್ಕೆ ಇರೋದು. ನೀನೇನೈತೆ ನಾನು ಮಾಡಿದೆ ಅಂತ ಹೇಳೋಕ್ಕೆ ನೀನಿರೋದು. ನೀನು ಮಾಡಿದ್ದೀನಿ, ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ನೀನಿದ್ದೀಯ. ನೀನು ಮಾಡಿಲ್ಲ ಅಂತ ಹೇಳೋಕೆ ಅವ್ರವ್ರು. ನಿಮ್ಮದು ಇರೋದು ಇದು ಸ್ವಲ್ಪ ಸಮಯ ಕಾಯೋಕೆ ಇದು ಜಗಳ. ಅರ್ಥವಾತ? ಅವತ್ತಿನ ದಿನ ಅವತ್ತಿನ ಸಮಯ ಕಾಯೋಕೆ ಇದು ಜಗಳ. ಅದನ್ನೇನು ತಲೆನೋವು ತಾಂಬೇಡ. ಸ್ವಲ್ಪ ಒಳ್ಳೇದಾಗ್ತೈತೆ. ಎಲ್ಲದರೊಳಗೂ ಚೆನ್ನಾಗಿದ್ದೀರ, ಕಾಪಾಡಿದ್ದೀನಿ, ಮಗನೂ ಕಾಪಾಡಿಕೊಟ್ಟಿದ್ದೀನಿ. ನಿಮ್ಮ ಜೀವನ ಸರಿಯಾಗಿ ನಮ್ಮ ಕಡೆನೂ ಯಶಸ್ವಿಯಾಗಿ ಮಾಡಿಕೊಡೋಗಿ ಮಾಡೋಕ್ಕೆ ಬರೋಲ್ಲ. ನಾನು 2 ದಿವಸ ಬರ್ತೀನಿ, ನಾನು 2 ದಿವಸ ಬಂದರೆ ನಾನು ನೋಡಮ್ಮ, ಅವ್ರದ್ದು ಏನೈತೆ ಒಂದು ವಾರ ನಾನು ಹಿಂದೆ ಟೈಮ್ ಕೊಟ್ಟಿದ್ದೀನಿ. ಆ ವಾರದಾಗ ಟೈಮ್ ಬಂದು ಎಲ್ಲಾದರೂ ಸುಧಾರಿಸ್ಕೊಂಡು ನಾಮಕರಣ ಮುಗಿಸ್ಕೊಂಡು ಅವ್ರ ಮನೆಗೆ ಅವ್ರನ್ನ ಹೋಗೋಕೆ, ಸರಿನಾ? ಇಷ್ಟು ತೀರ್ಪು ಕೊಟ್ಟು ನಾನು ಕಾಪಾಡಿಕೊಡ್ತೀನಿ. ಅವ್ರ ವಸ್ತು ಅವ್ರು ಕಾಪಾಡ್ಕೊಳ್ಳಿ. ನೀನು ಇಲ್ಲಿ ಸಾಕಿ ಅಂತೀನಿ, ನಾನು ದೊಡ್ಡದು ಮಾಡ್ತೀನಿ ಅಂದರೆ ಅವೆಲ್ಲ ಕನಸು ಕಾಣೋಕೆ ಹೋಗ್ಬೇಡ. ಎಲ್ಲಿರ್ಬೇಕು ಅದು ಅಲ್ಲಿ ಇರಲಿ ಇಲ್ಲೂ ಇರಲಿ, 2 ಕಡೆ ಆಶ್ರಯ ಪಡಿ. ಮಾಡಲ್ಲ ಅಂತಲೇ ಹೇಳ್ತಾ ಇರೋದು ಕಣಪ್ಪ. 2 ಕಡೆ ನೋಡಮ್ಮ, ನಿನ್ನ ಕರ್ತವ್ಯ ಏನೈತೆ ಒಂದು ದೇವಸ್ಥಾನದಾಗಾರಿ ಒಂದು ನಾಮಕರಣ ಮಾಡಿಕೊಡು. ಅರ್ಥವಾತಾ? ಮನೆ ತಾಗ ಮಾಡ್ತೀಯ, ಮನೆ ತಾಗ ಎಲ್ಲ ಒಂದು ನಾಮಕರಣ ಮಾಡಿ ಅದಕ್ಕೆ ಒಂದು ಹೆಸರಿಕ್ರಿ, ಸರಿನಾ? ಜಾತಿ ಕಟ್ಟಿದ್ದೀರಾ, ಹೆಸ್ರು ಕಟ್ಟಬೇಕು, ಇನ್ನೊಂದು ಹೆಸ್ರೊಂದು ಕಟ್ಟ್ರಿ. ಬತ್ತಾಳ ಹೋಗಮ್ಮ, ಸಮಯ ಬಂದ್ರೆ ಹತ್ರಕ್ಕೆ ಬತ್ತಾವಳಿ. ಬರೋಲ್ಲ ಅಂದಲೇ ಬಾಣಿತನಕ್ಕೆ ಮನೆಗೆ ನಿಮ್ಮ ಮನೆ ಖಾಲಿ ಹಾಕಲ್ಲ ಅಂದ್ರೆ ಕರೆಸ್ಕೊಳ್ಳಲ್ವ? ಈಗ ನಾಮಕರಣಕ್ಕೆ ಯಾಕೆ ಬರಲ್ಲ? ಇವಾಗೆಲ್ಲ ಹಿಂಗೆಲ್ಲ ಆಗೈತಲ್ಲ, ಬರೆಸ್ಕೊಡ್ತೀನಿ, ಮಾಡಿಸ್ಕೊಟ್ಟು ನಾನೇನು ಸ್ವಲ್ಪ ತಾಯಿ ಮಗಳ ತಗ ಹೊಡೆದಾಡ್ದಲ್ಲಿ ನೆಲ್ಲಮ್ಮ. ಕರಿನ ಮುಂದೆ ಏನೈತೆ ಹಸನಾಗಿರ್ತೈತೆ, ಹಸಿ ಮುಂದೆ ಕರಿನಾಗಿರ್ತೈತಿ. ನಿಮ್ಮಿಬ್ಬರೊಳಗೆ ಒಯ್ದಾಟ. ಅದೇನು ಬೇರೆ ಇದ್ದರೆ ಅವಳ ಸಿಟ್ಟು ಏನೈತೆ ಇನ್ನು ತಮ್ಮನ ಮೇಲೋ ಅಣ್ಣನ ಮೇಲೆ ಹೋಗೋದು. ಈಗ ಯಾವುದಕ್ಕೂ ಮೂಲ ನೀನೇ. ಅವಳು ನಿನ್ನ ಮೇಲೆ ಹೇಳ್ಕೊಳ್ಕೊಬೇಕು, ನಿನ್ನೆ ಅನ್ಬೇಕು, ನಿನ್ನೆ ಬೈಬೇಕು. ಅವಳು ನೋವು ನಿನ್ನ ಹತ್ರನೇ ಹೇಳ್ಕೊಬೇಕು. ಈಗ ನೀನೇ ಅವಳ ಮೇಲೆ ಯುದ್ಧ ಮಾಡಬೇಕು, ನೀನು ಸಮಸ್ಯೆ ನೀನು ಹೇಳ್ಬೇಕು. ಈಗ ಏನೇ ಇಷ್ಟಪಡೋದು, ಏನೇ ಆಸೆ ಪಡೋದು, ನೀನು ಅವಳನ್ನೇ ಇಷ್ಟಪಡ್ಬೇಕು. ಈಗ ನಿಜವೇನಪ್ಪ? ಇದೇ ನಿಮ್ಮನ್ನು ಪರಸ್ಪರ ಅದನ್ನೇ ಕಳ್ಳು ಬಳ್ಳಿ, ಇದನ್ನೇ ನಿಮ್ಮ ಕಳ್ಳು ಸಂಬಂಧ. ಇದು ನಿಮ್ಮ ಸಂಬಂಧ ಬಾಂಧವ್ಯಗಳು. ಇದು ಯಾವಾಗ ಬಿರುಕು ಬಿಡ್ದಂಗೆ ಜಂಟಿ ಒಂದೇ ಮಕ್ಕಿರುತ್ತೋ ಅವು ಯಾವಾಗ ಹಿಂಗೆ ಇರುತ್ತೆ. ಯಾವಾಗ ಅನ್ನತ್ತೆ ಅಂದಿಟ್ಟು ಬಿರುಕು ಬಿಡ್ತಾ ಇರ್ತದೆ, ಅದು ಹತ್ತೊಂದಾಗ ಹೋಗು 3 ಸುತ್ತು ಪ್ರದಕ್ಷಿಣೆ ಹಾಕಿ ನಾನು ಇದ್ದೀನಿ, ಹೋಗಿ ಅವತ್ತು ಕಾಪಾಡಿಕೊಟ್ಟಿದ್ದೀನಿ, ಇವತ್ತು ಕಾಪಾಡ್ತೀನಿ. ಒಂದು ಜಾಗದಲ್ಲಿ ನೆಲೆ ನಿಲ್ಲಕ್ಕಾಗ್ತಾಯಿಲ್ಲ. ಎಲ್ಲ ತರಕು ಚೆನ್ನಾಗಿದ್ದೆ, ಚೆನ್ನಾಗಿ ಬಂತು. ಇವಾಗ ನೆಲೆ ನಿಲ್ಲಕ್ಕಾಗ್ತಾಯಿಲ್ಲ.
ಅರ್ಥವಾತನಪ್ಪ? ಹೌದು. ಸಂಚಾರ ಇತ್ತಿಂದ ಹತ್ತಲಿಂದ ಇತ್ತ ಚಲನವಲನಗಳು ಆಗ್ತಾವೆ. ಹಾಂ ಹೌದು. ಇದರಲ್ಲಿ ಹಣದ ಅಭಾವ, ಅಡಚಣೆಗಳು ಜಾಸ್ತಿ ಆಗ್ತೈತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ತವೆ. ಹ್ಞೂ ಅಂತ ಹೇಳ್ತಾರೆ, ಕೊಡ್ತಾ ಇಲ್ಲ ನಿಮ್ಗೆ ಯಾವುದನ್ನೇ ಹಣಕಾಸಿಂದು. ಏನಪ್ಪ ನಿಮ್ಮೊಳಗೆ ಏನೈತೆ ದಾಂಪತ್ಯ ಜೀವನದೊಳಗೆ ಒಂದು ಸ್ವಲ್ಪ ಒಡ ಕೊಡ್ತಾ ಐತಿ. ದಾಂಪತ್ಯ ಜೀವನದಾಗ ಹೊಡ್ಕೊಡ್ತಾಯ್ತಾ? ಇಲ್ಲ ಮದುವೆ ಆಗಿಲ್ಲ. ನಿಮ್ಮ ಕುಟುಂಬದೊಳಗೆ ಇಬ್ಬರೇ ಇರೋದು. ಕುಟುಂಬ ಅನ್ನತಕ್ಕದ್ದೇನಾಯ್ತು ನಿಮ್ಮೊಳಗೆ ನೀವೇ ಕಿತ್ತಾಡ್ತಾ ಇದ್ದೀರ. ಮಾತಿಗೆ ಏನಾಯ್ತು ಅಂದರೆ ಉಯ್ದಾಡೋದು ಅಂದರೆ ದೊಡ್ಡ ತಗೊಂಡಲ್ಲ. ಮಾತಲ್ಲಿ ನೀನೇನು ಮಾಡಿದೆ ಇದು ನಿಮ್ಮ ಕ್ವಶನ್ಗಳು ನಡೀತಾ ಇಲ್ವನಮ್ಮ? ಆಗ್ತವೆ. ಇದನ್ನು ಮಾಡೋಕ್ಕೇನಾಯ್ತು, ಕೊಡೋಕ್ಕೂ ಏನಾಯ್ತು, ನಿಮಗೆ ಸಮಯ ಏನಾಯ್ತು, ಇದು ಇಚ್ಛೆ ನಿಮ್ಮದಲ್ಲ. ಶ್ರಮ ಪಡ್ತಾ ಇದ್ದೀರಾ, ಫಲ ಸಿಗ್ತಾ ಇಲ್ಲ. ಏನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ. ಇದರಲ್ಲಿ ನಿಮ್ಮ ಕುಟುಂಬ ಅನ್ನತಕ್ಕದ್ದು ದಾಂಪತ್ಯ ಅಂದರೆ ಏನಾಯ್ತು, ನೀವು ಏನೇನೋ ಕಲ್ಪನೆ ಮಾಡ್ಕೊಂತೀರ. ಇದರಲ್ಲಿ ನಿಮ್ಮ ಕುಟುಂಬ ಅಂತಕ್ಕದ್ದು ಹೇಳ್ತೀನಿ. ನಿಮ್ಮ ಕುಟುಂಬದೊಳಗೆ ಏನು ನಿಮ್ಗೆ ಆಗ್ತಾರ ಸನ್ನಿವೇಶಗಳು, ನಾವು ಏನಾಯ್ತು ಒಂದು ಮಟ್ಟಕ್ಕೆ ನಿಲ್ಲಬೇಕು, ನಾವು ಸಮಾಜದೊಳಗೆ ಒಂದು ಗುರುತಿಸ್ಕೊಬೇಕು. ನಾವೇನೈತೆ ಇವತ್ತು ಈ ಕೈ ಐತೆ, ನಮಗೆ ಈ ಕೈ ಬೇಕು. ಅರ್ಥವಾತನಮ್ಮ? ಮತ್ತು ಒಂದು ಶುಭ ಕಾರ್ಯಗಳಿಗಾಗಲಿ, ಒಂದು ಮನೆ ಒಳಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೇನೈತೆ ಯಾವುದೂ ನಡೀತಾ ಇಲ್ಲ, ವಿಘ್ನ ಬಂದು ನಿಂತೈತಿ. ಏನಪ್ಪ ಈ ಶುಭ ಕಾರ್ಯಗಳಿಗೇನೈತೆ ಇನ್ನೂ ಟೈಮ್ ಬೇಕು. ನಿಮ್ಮ ಮನೆ ಒಳಗೆ ಶುಭ ಕಾರ್ಯಗಳಿಗೆ ಇನ್ನೂ ಸಮಯ ಬೇಕು. ಇದಕ್ಕೆ ಆದಷ್ಟು ಬೇಗ ನೀವು ವಿಘ್ನಗಳು ನಿವಾರಣೆ ಮಾಡ್ಕೊಬೇಕು ಅಂದರೆ ಗರಿಕೆ ಪತ್ರೆ ಎಕ್ಕದ ಹೂವು 21 ಗರಿಕೆ ಪತ್ರೆ, ಇದು 5 ಎಕ್ಕದ ಹೂವು ಗಣಪತಿಗೆ 3 ವಾರ ಇಡಬೇಕು. 3 ವಾರ ಇಟ್ಟು 21 ನಮಸ್ಕಾರ ಹಾಕಿ ಬಂದರೆ ನಿಮ್ಮ ವಿಘ್ನಗಳು ದೂರ ಆಗ್ತದೆ. ವಿದ್ಯೆಗೆ ಬುದ್ಧಿಗೆ ಎಲ್ಲದಕ್ಕೂ ಏನಿತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಯಶಸ್ವಿ ಕಾರ್ಯಕರ್ತ ಅಲ್ಲಿ. ಅವನೇನಿತ್ತು ಆ ವಿಘ್ನಗಳನ್ನ ನೀವು ದೂರ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಜೀವನ ಸರಿಯಾಗುತ್ತೆ. ಎಲ್ಲದೂ ಮಾಡ್ಕೊಂಡಿದೀಯ, ಏನು ಮಾಡೋದು ಎಲ್ಲದೂ ಅನುಭವಿಸಿದ್ರು, ಇನ್ನೂ ಏನು ಪರಿಹಾರ ಸಿಕ್ಕಿಲ್ಲ, ಇನ್ನೂ ನಿನ್ನಂತಲೇ ಆಗಿಲ್ಲ. ಹೌದು. ನಿನಗೆ ಸೇರ್ಬೇಕಾದ ಸ್ವತ್ತು ನಾನು ಸೇರಿಸ್ಕೊಡ್ತೀನಿ. ಸರಿನೇನಪ್ಪ? ಇದರಲ್ಲಿ ನಿಮ್ಮದು ಅನ್ನೋತಕ್ಕದ್ದು ಮನೆತನ ನಿಮ್ಮ ಹೆಸರು ಉಳಿಸ್ತೀವಿ. ಆ ಲೆವೆಲಿಗೆ ಬೆಳಿಬೇಕು. ನನ್ನಂಥದ್ದೇ ಒಂದು ಹೆಣ್ದೇವ್ರು ನಂಬಿ ಪೂಜೆ ಮಾಡ್ತಾ ಇದ್ದೀರ, ನಿಜವನಪ್ಪ? ನನ್ನಂಥದ್ದೇ ಒಂದು ಹೆಣ್ದೇವ್ರನ್ನ ಆರಾಧಿಸ್ತಾರಲ್ವನಮ್ಮ? ಹಾಂ, ಇದರಲ್ಲಿ ಅವಳು ಪರವಾಗಿ ನಿಲ್ಲಿಸಿ ನಿಮ್ಮ ಬಲವಾಗಿ ಅವಳನ್ನ ಅವಳ ಕಡೆಯಿಂದಲೇ ಏನೈತೆ ನನ್ನ ಕಡೆಯಿಂದಲೂ ಏನೈತೆ ಕೆಲಸ ನಿಮಗೆ ಸೂಗಿಸ್ಕೊಡ್ತೀನಿ. ಸರಿನಾ? ನೀನು ಈ ಭೂಮಿ ಸ್ವತ್ತು ನನಗೆ ದಕ್ಕಬೇಕು ಅನ್ನೋದೊಂದು ಉದ್ದೇಶ. ಒಂದು ನೆಲೆಗೆ ನಿಂತು ನಾನೇನೈತೋ ಅಲ್ಲಿ ಏನು ಅನ್ನೋತಕ್ಕದ್ದು ನಾನು ತೋರಿಸ್ಬೇಕು. ಇದು ನನ್ನ ಕೊನೆ ಆಸೆ ಅಲ್ವನಪ್ಪ? ನಿಮ್ಮನ್ನು ಒಂದು ನೆಲೆ ನಿಲ್ಲಿಸೋ ಜವಾಬ್ದಾರಿ ನಾನು. ಇನ್ನು 2 ವಾರದೊಳಗೆ, ಇನ್ನು 10 ದಿನದೊಳಗೆ ಇವಳಿದೇನೈತೆ ಮಾಮೂಲಿ ಮಸ್ತಿಯಾಗಿ ಓಡಾಡಿಸ್ತೀನಿ. ಸರಿನೇನಪ್ಪ? ಆಮೇಲೆ ಬಂದು ನನಗೇನು ಪೂಜೆ ಮಾಡ್ಸೋಕೆ ಮಾಡಿಸೋಣ. ಓರಿ, ಒಳ್ಳೇದಾಗಲಿ. ಇನ್ನು ನನ್ನ ಓಡಾಟ ಎಲ್ಲ ಆಗೋಯ್ತು. ನಾನು ಅನ್ಕೊಂಡಂಗೆ ಏನೈತೆ 2 ದಿನ ಚೆನ್ನಾಗಿದ್ರೆ ತಿರ್ಗಲೇ 3 ದಿನ ಅದೇ ಅಲ್ವನಮ್ಮ? 2 ದಿನ ಚೆನ್ನಾಗಿದ್ದೆ. ದೇವಾಲಯಗಳಿಗೆ ದೇವಸ್ಥಾನಗಳಿಗೆ ಎಲ್ಲರೂ ಹೋದ್ರೆ 2 ದಿನ ಚೆನ್ನಾಗಿರ್ತೀವಿ ಅಲ್ವನಪ್ಪ? ಇನ್ನು 2 ದಿನ ಅಲ್ಲೇ ಅದೇ ಕೆಲಸ ಕಾರ್ಯಗಳಲ್ಲಿ ಏನೈತೆ ತಿರ್ಗಲೇ ತೊಂದರೆ. ಏನು ಇಂಥದ್ದು ಇರ್ತೋ ಅದು ಅಲ್ಲೇ ದೂರ. ನಿಜವನಪ್ಪ? ಇದು 2 ದಿನ ಸುಖ ಕೊಟ್ಟು 3 ದಿನಕ್ಕೆ ಹಾಕಿದ್ದೀನಿ ಕಿತ್ಕೊಂಡೆ, ಇದನ್ನು ಕೇಳ್ತಾ ಇದ್ದೀಯ. ಇದರಲ್ಲಿ ನನಗೇನಾಯ್ತೋ ಅವತ್ತು ನನಗೇನಾಯ್ತೋ ಕಡ್ಡಾಡ ದುಂಡಾದಂಗೆ ನಾನು ಕಂಡೀಷನ್ನಾಗಿ ಹಾಕಿ ಹೋಗಿದ್ನೇ ಇಲ್ವಮ್ಮ? ಇವತ್ತು ಯಾಕಮ್ಮ ಅದು ನನಗೆ ಕೈ ತಪ್ಪಿ ಹೋಗ್ತಾ ಇತ್ತು ಇವತ್ತು ಅಂತ ಕೇಳ್ತಾ ಇದ್ದೀಯ. ನಿಜವನಮ್ಮ? ಎಲ್ಲ ಕಡೆಯಿಂದನೂ ಎಲ್ಲರೂ ಹಿಂಗೆ ಮಾಡಿದ್ರೆ ನಾನು ಏನು ಮಾಡಿ. ಇದರಲ್ಲಿ ನಾನು ಇವತ್ತು ನಂಬಿಕೆ ಅನ್ನತಕ್ಕದ್ದೇನಾಯ್ತು, ಇವತ್ತು ಜನ ಅನ್ನತಕ್ಕದ್ದು ನನ್ನೇ ದೂಷಿಸ್ತಾವ್ರೆ.
ನಾನೇ ಸರಿ ಇಲ್ಲ ನಮ್ಮ ಮಟ್ಟಕ್ಕೆ ಕೇಳ್ತಾವ್ರಿ. ಇವತ್ತು ಅವ್ರ ಕಡೆಗೆ ಬೆಳೆ ತೋರ್ಸೋರು ಒಬ್ಬರು ಇಲ್ಲ. ಯಾಕೆ ಇದನ್ನು ನನ್ನ ಜೀವನದೊಳಗೆ ಇದನ್ನು ಇಷ್ಟೊಂದು ನೋವು ಕೊಡ್ತಾ ಇದ್ದೀಯಾ ಅಲ್ವಾ ನಮ್ಮ? ಇದೇ ನಿನ್ನ ಪ್ರಶ್ನೆ. ಹೌದು, ನಾನು ಯಾರ ಕಡೆಗೂ ಬೆಳೆ ಮಾಡಿ ತೋರಿಸ್ಕೊಳ್ಳೋಕ್ಕೆ ತಲೆ ತೆಗ್ಸೋಕೆ ಇಷ್ಟ ಇಲ್ಲ. ನೋಡಮ್ಮ, ನೀನು ನಂಬಿ ಬಂದಿದ್ದೀನಿ, ಏನಾಗಬೇಕೋ ಮಾಡಿಕೊಡು. ನನ್ನ ನಂಬಿ ನೀನು ಬಂದಿದ್ದೀಯಾ, ನ್ಯಾರ ಮಾಡಿಕೊಡ್ತೀನಿ. ಆದರೆ ಪರಿಸ್ಥಿತಿ ಸಮಾಜ ಅನ್ನತಕ್ಕದ್ದು ನಿನ್ನ ಬೆಳೆ ತೋರಿಸಿ ಇವತ್ತು ನೀನು ಇವಳು ಇಂತಾಳು ಅಂತ ಏನಾಯ್ತೋ ನಿನ್ನ ಮೇಲೆ ಏನಾಯ್ತೋ ಸಂಶಯ ಪಡ್ತಾಯಿತ್ತು. ಅರ್ಥವಾತಾ? ಆಯಿತು. ಇದರಲ್ಲಿ ಇವಳು ಹೇಳ್ದಂಗೆ ಆಗ್ಬೇಕು, ಇವಳು ನಡೆದಂಗೆ ನಡಿಬೇಕು. ಇವಳಿಗೇನೈತೆ ತಲೆ ಬಗ್ಸ್ಕೊಂಡು ನಡೆಯಂಗೆ ಆಗ್ತಾಯಿಲ್ಲ, ಏನು ಹೊಂದ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಅನ್ನೋ ಮಟ್ಟಕ್ಕೆ ಏನೈತೆ ಮಾತುಗಳು ಹೇಳ್ತಾವ್ರೆ. ಮನ್ಸಾಗ ಏನೈತೆ ಇವತ್ತಿನ ಪ್ರಪಂಚ ಒಂದು ಸುಂದರವಾದ ಹೆಣ್ಣು, ಒಬ್ಬ ಶ್ರೀಮಂತ ಅನ್ನತಕ್ಕ ಒಂದು ಒಳ್ಳೆ ದಾರಿ ಒಳಗೆ ಯಶಸ್ವಿನಾಗಿ ಬದುಕ್ತಾವನೆ ಅಂದರೆ, ಒಂದು ದೇವಾಲಯ ಒಂದು ಕ್ಷೇತ್ರ ಬೆಳೀತೈತೆ ಅಂದರೆ ಏನಮ್ಮ, ಒಂದು ಯಾವ್ದಾರ ಒಂದು ಮಾರ್ಗದರ್ಶನ, ಒಂದು ಮಾಧ್ಯಮ ಯಾವ್ದಾರ ಒಂದು ಇಂಪ್ರೂವ್ ಆಗಿ ಚೆನ್ನಾಗಿ ಹೋಗ್ತಾವನು ಹೈಲೈಟ್ ಆಗಿ ಅಂದರೆ ಅವ್ನು ಎಷ್ಟೊತ್ತಿಗೆ ಕೆಡವೆವು, ಅವ್ನು ಎಷ್ಟೊತ್ತಿಗೆ ಏನೈತೆ ಮಕಡೆ ಹಾಕ್ಬೇಕು, ಎಷ್ಟೊತ್ತಿ ನಾಶಬೇಕು. ಇದು ಇಲ್ಲಿ ಏನೈತೆ ಗುರಿ ಇಡ್ತಾ ಇರ್ತಾರೆ. ಅದನ್ನು ಕೆಣಕದ ಏನೈತೆ ನಿನ್ನ ಜೀವನದೊಳಗೆ ಇಂಥದ್ದೇ ಒಂದು ಸಮಯ ಈಗ ಘಟನೆ ನಡೀತಾ ಐತಿ. ಅರ್ಥವಾತ? ಅವರು ನೋಡೋ ನೋಟ, ಅವರು ಏನೈತೆ ತಿಳ್ಕೊಳೋ ಭಾವನೆ, ಇವೆರಡಲ್ಲಿ ಮನ್ಸನ್ನು ಏನೈತೆ ಜೀವನನ ಉದ್ಧಾರ ಮಾಡ್ಬೋದು, ಆಳ್ನೆ ಮಾಡ್ಬೋದು, ಸಂಸಾರ ಹೊಡಿಲೂಬೋದು, ಸಂಸಾರ ಉಳಿಸ್ಲೂಬೋದು. ಅವನ ಕಣ್ಣು ದೃಷ್ಟಿ ನೋಟ ತಿಳ್ಕೊಳ ಅಂತ ಮನಸ್ಸಿನಲ್ಲಿ ಭಾವನೆ, ಇವೆರಡು ಏನೈತೆ ಮನ್ಸನ್ನು ಹಾಳು ಮಾಡೋಕ್ಕೆ ಕಾರಣ, ಉದ್ಧಾರ ಮಾಡೋಕ್ಕೂ ಏನಪ್ಪ. ನಾನೇ ಯೋಚನೆ ಮಾಡ್ತಿರಮ್ಮ, ಆದಾಯ ಒಂದೇ ಕಡೆ ಬರ್ತಾ ಇರೋದು, 3 ಕಡೆ ಖರ್ಚು ಹೋಗ್ತಾ ಐತೆ. ಅರ್ಥವಾತಾ? ಈ 3 ಎದುರಿಸ್ಬೇಕು. ಹೌದು. ಅರ್ಥವಾತಾ? ಹೆಂಗ್ ಮಾಡಲಿ ನಾನು? ಈ 1ನ 3 ಎದುರಿಸ್ಬೇಕಾದಾಗ ಈ 1ನ 3 ಭಾಗ ಮಾಡ್ಬೇಕು. ಅರ್ಥವಾತಾ? ಅಲ್ಲೇದು ಅಲ್ಲಿ ನ್ಯಾರ ಆಗ್ತಾ ಇರ್ತೈತಿ. ಅರ್ಥವಾತಾ? ಈ 1ರಲ್ಲಿ ಯಾವಾಗ ನೀನು 4 ಭಾಗ ಮಾಡ್ತೀಯಲ್ಲ, 1 ಭಾಗ ನಿನಗೆ ಅಂತ ಉಳ್ಕೊಳತ್ತೆ. ಇನ್ನು 3 ಭಾಗ ಇದನ್ನ ಎದುರಿಸ್ತೈತಿ. 1 ಭಾಗ ನಿನಗೆ ಯಾವಾಗ ಉಳ್ಕೊಂಡು ಅದು ನಿನ್ನ ಕಷ್ಟಕ್ಕೆ ಬರುತ್ತೆ. ಇಲ್ಲಿ ನಿನ್ನ ಜಾಣತನ, ನಿನ್ನ ಬುದ್ಧಿವಂತಿಕೆ ಇಲ್ಲಿ ಉಳಿಸುತ್ತೆ. ತಿನ್ನೋ ಉಣ್ಣತಕ್ಕ ಜನ ನಿನ್ನ ಹೊಗಳ್ತಾರೆ, ತಿಂದುಂಡು ಹೋದ್ಮೇಲೆ ನಿನ್ನೆ ಉಗಿದು ಹೋಗ್ತಾರೆ. ಇದು ಪ್ರಪಂಚದ ಕಾಲಜ್ಞಾನ. ಇವತ್ತು ತಿದ್ಕೊಂಡು ಮುಂದುವರೆದು ಹೋಗು, ಒಳ್ಳೇದಾಗುತ್ತೆ. ಹೋಗಿ ಒಂದು ಫಲ ತಾಂಡೇನೈತೋ ಒಂದು ನ್ಯೂಸ್ ನೋಡ್ದು ಒಡವೆ ಯಾವಾಗ ಬಿಡಿಸ್ಬಿಡ್ತಾರಮ್ಮ? ನಾಳೆ ನಾಡ್ದು ಫಸ್ಟ್ ನೀನು ಮನಸ್ಸಾಗಿ ನಿನ್ನ ನೆಲೆ ನಿಲ್ಲೋದು ನೋಡು. ಈಗ ನಂಗೊಂದು ಆರೋಗ್ಯ ಯಾವಾಗಲೂ 3 ದಿವಸ ಚೆನ್ನಾಗಿರೋ 3 ದಿವಸ ಇದೆ ಅಲ್ವಲ್ಲಮ್ಮ? ಯಾಕೆ ಒಂದು ನಿನ್ನ ಹತ್ರ ಮಾಡಿಕ, ಒಂದು ಹೊಟ್ಟಿಗೆ ತಗ ಅವನಪ್ಪ, ಒಂದು ಇಲ್ಲಿ 9 ಸುತ್ತ ಪ್ರದಕ್ಷಿಣೆಗೆ 3 ರೂಪಾಯಿ ಹಣ ಕಟ್ಟಿ ತುಳಿದು ನಡಿ. ಅರ್ಥವಾತ? ನ್ಯಾರ ಮಾಡ್ಕೊಡ್ತೀನಿ. ಯಾವ ಹೊಟ್ಟೆಗೆ ಊಟ ಹೋಗಿ ಮಾಡಬೇಡಮ್ಮ. ಒಂದು ನಕ್ಷತ್ರ ಕಟ್ಟು ಹೊಡ್ಸ್ಕೊಂಡು ಹೋಗು. ಸರಿ. ಹೋಗಿ ಸರಿ ಮಾಡಿಕೊಡ್ತೀನಿ. ಸರಿ ಆಯ್ತು.